ಪೀಣ್ಯ ನಾಗಸಂದ್ರದ ಹೆಸರುಘಟ್ಟ ನಡುವಿನ 2.5 ಕಿಲೋಮೀಟರ್ ಉದ್ದದ ಹಸಿರು ಬಣ್ಣದ ಮೆಟ್ರೋ ರೈಲು ಸಂಚಾರ ಆರಂಭವಾಗಿದ್ದು ಸಾರ್ವಜನಿಕ ಸಂಚಾರಕ್ಕೆ ಈಗ ಮುಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಅನಂತಕುಮಾರ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿದರು. ಬಳಿಕ ನಾಗಸಂದ್ರದಿಂದ ಜಾಲಹಳ್ಳಿಯವರೆಗೆ ಸಿಎಂ ಮತ್ತು ಕೇಂದ್ರ ಸಚಿವರು ಮೆಟ್ರೋ ರೈಲಿನಲ್ಲಿಯೇ ಸಂಚರಿಸಿದರು. ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ನಿಲ್ದಾಣದಿಂದ ಕಾರ್ಯಾಚರಣೆಗೊಳ್ಳುವ ಮೆಟ್ರೋ ರೈಲುಗಳೇ ನಾಗಸಂದ್ರದವರೆಗೆ ಸಂಚರಿಸಲಿದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10ರವರೆಗೆ ಪ್ರತಿ 10 ನಿಮಿಷಕ್ಕೊಂದು ರೈಲು ಸಂಚರಿಸಲಿದೆ. ಈಗಾಗಲೇ ರೀಚ್ 3 3A ಮಾರ್ಗದಲ್ಲಿ 6ರಿಂದ 8 ರೈಲುಗಳು ಆಚರಣೆಗೊಳ್ಳುತ್ತಿದ್ದು ಈ ಸಂಖ್ಯೆಯನ್ನು 10ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಪೀಣ್ಯ ಇಂಡಸ್ಟ್ರಿ ನಾಗಸಂದ್ರ ಮಾರ್ಗದಲ್ಲಿ ಜಾಲಹಳ್ಳಿ, ದಾಸರಹಳ್ಳಿ ಮತ್ತು ನಾಗಸಂದ್ರದ ನಿಲ್ದಾಣಗಳಿವೆ. ತಂಡವಾಗಿ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ಅಪರ್ಣ, ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ಚಾಲನೆಗೊಂಡಿದೆ. ಲೇಡೀಸ್ ಅಂಡ್ ಜೆಂಟಲ್ಮನ್, the section between the Pina industry. ಮೇ ದಿನದ ಶುಭ ಸಂದರ್ಭದಲ್ಲಿ ಕಾರ್ಮಿಕ ಬಂಧುಗಳಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಮೂಲಸೌಕರ್ಯಕ್ಕೆ ಆಗ್ರಹ ವ್ಯಕ್ತಪಡಿಸಲಾಗಿದೆ. ಮೂಲಸೌಕರ್ಯ ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ಧರಣಿಯನ್ನು ಅಲ್ಲಿ ನಡೆಸಲಾಯಿತು. ವಕೀಲರಾದ ನರಸಿಂಹಮೂರ್ತಿ, ಉಮೇಶ್ ಪ್ರತಿಭಟನೆಯನ್ನು ನಡೆಸಿದರು. ಕೇಂದ್ರ ಸಚಿವರಾದ ವೆಂಕಯ್ಯ ನಾಯ್ಡು ಭಾಷಣಕ್ಕೆ ಅಡ್ಡಿ ಮಾಡಿದರು. ಬೆಂಗಳೂರಿನ ಪೀಣ್ಯ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್, ಇಲ್ಲಿ ನಾವು 2 ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಮೆಟ್ರೋ ಈ ವಿಭಾಗದ ಅಂದರೆ ರೀಚ್ 3 ಇದರ ಉದ್ಘಾಟನೆಗೊಂಡು ಆ ರೈಲಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾರ್ವಜನಿಕರು ಮತ್ತು ಕೆಲವು ವಕೀಲರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಕೇವಲ ನಾಮಕಾವಸ್ಥೆಯ ಉದ್ಘಾಟನೆ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂಥ ಮೂಲ ಸೌಕರ್ಯ ಇಲ್ಲ. ವಿಶ್ವ ದರ್ಜೆಯ ಮಾನ್ಯತೆಯನ್ನು ಪಡೆದಂಥ ಈ ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಶೌಚಾಲಯವೇ ಇಲ್ಲ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳ ಮತ್ತು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದು ಸಮಂಜಸವೇ ಆಗಿತ್ತು. ಅಲ್ಲಿ ಒಂದು ಪ್ರತಿಭಟನೆ ಕೂಡ ನಡೀತು ಈ ಹೊತ್ತಿನಲ್ಲಿ. ಆದರೆ ಪ್ರತಿಭಟನಾಕಾರನ ತದನಂತರ ಪೊಲೀಸರು ಬಂಧಿಸಿದ್ರು. ಆದರೆ ಅಲ್ಲಿ ಶೌಚಾಲಯ ನಿರ್ಮಾಣ ಆಗತ್ತಾ, ಮೂಲ ಸೌಕರ್ಯವನ್ನು ಕಲ್ಪಿಸ್ತಾರಾ ಅದು ಗೊತ್ತಿಲ್ಲ. ಆದರೆ ಈ ರೀಚ್ 3 ಇವತ್ತು ಸಂಜೆಯಿಂದ ಉದ್ಘಾಟನೆಗೊಳ್ಳಲಿದೆ. ನೀರು ಕೊಡ್ಬೇಕು, ನಮ್ಗೆಲ್ಲ ಶೌಚಾಲಯ ಬೇಕು.